ದರ್ಶನ್ ಅಭಿಮಾನಿಗಳು ಮಾತ್ರ ಕೆಟ್ಟ ಶಬ್ದಗಳನ್ನ ಯೂಸ್ ಮಾಡ್ತಾರೆ ಅನ್ನೋದು ತಮ್ಮ ಭ್ರಮೆ. ಆ ರೀತಿ ದಯವಿಟ್ಟು ಯಾರನ್ನೂ ಆ ರೀತಿ ಪೋರ್ಟ್ರೇಟ್ ಮಾಡಬೇಡಿ. ದರ್ಶನ್ ಅಭಿಮಾನಿಗಳು ಕೆಟ್ಟ ಪದಗಳು ಯಾರಿಲ್ಲ ರೀ, ಸಾಮಾನ್ಯ ಜನ ಯಾರು ಅಭಿಮಾನಿ ಆಗಿಲ್ಲ ಆದರೂ ಕೂಡ ಅವನು ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಿದ್ದಾನೆ. ನಾವು ಕರ್ನಾಟಕದಲ್ಲಿ ಏನು ದರ್ಶನ್ ಅಂತ ಒಂದು ಹೆಸರನ್ನು ನಾವು ಇಟ್ಕೊಂಡು ಅಥವಾ ಬೇರೆ ರೀತಿ ದರ್ಶನ್ ಅವರ ಪ್ರಕರಣ ಅಂತಲೇ ನೋಡಿಕೊಂಡು ಅಥವಾ ಶೆಟ್ ಪ್ರಕರಣ ಅಂತ ಗುರುತಿಸಿದೀವೋ ಅದು ಸುಪ್ರೀಂ ಕೋರ್ಟಲ್ಲಿ ಆ ರೀತಿ ಗುರುತಿಸ್ತಾ ಇಲ್ಲ. ಇದು ಒಂದು ಬ್ರೂಟಲ್ ಕೇಸ್. ಈ ಒಂದು ಕೇಸ್ನಲ್ಲಿ ಈ ರೀತಿ ಇಷ್ಟು ಬೇಗ ಜಾಮೀನು ಯಾವ ರೀತಿ ಆಯಿತು ಅನ್ನೋವಂಥದ್ದನ್ನು ಸೂಕ್ಷ್ಮ ವಿಷಯದಲ್ಲಿ ನೋಡ್ತಾ ಇದ್ದೇವೆ. ಇದ್ರ ಬಗ್ಗೆ ವಾಕ್ ಸ್ವಾತಂತ್ರ್ಯ ಅಂತ ನಮ್ಮ ಸಂವಿಧಾನದಲ್ಲಿ ಯಾರು ಬೇಕಾದರೂ ಏನು ಬೇಕಾದ್ರೂ ಅವ್ರ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಆ ರೀತಿಯಾಗಿ ಎಲ್ಲೋ ಒಂದು ಕಡೆ ರಮ್ಯಾ ಅವರು ಅವರ ಒಂದು ಒಪಿನಿಯನ್ನನ್ನು ತಿರ್ಗಾ ಸಾಮಾಜಿಕ ಜಾಲತಾಣದಲ್ಲೇ ಕೊಟ್ಟಿರ್ತಾರೆ. ಟ್ವಿಟರ್ ಕೂಡ ಸಾಮಾಜಿಕ ಜಾಲತಾಣನೇ ಅಲ್ವಾ. ಭಾಷೆಯನ್ನು ಬಳಸಬೇಕಂದಾಗ ಕೆಲವು ರೀತಿ ನೀತಿಗಳು ಇರ್ತವೆ. ಆ ರೀತಿಯನ್ನು ಬಳಸಿದ್ರೆ ಯಾವುದು ಕೂಡ ಅಡಚಣೆ ಆಗಲ್ಲ. ಹೌದು, ನಾನು ಕೂಡ ಅಗೇನ್ಸ್ಟ್ ಯಾವುದೇ ಒಂದು ಅವಾಚ್ಯ ಶಬ್ದಗಳಿಂದ ನೀವು ನಿಂದನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಕುಂತ್ಕೊಂಡು ಏನೋ ಒಂದು ಅಭಿಪ್ರಾಯಗಳನ್ನ ಹಾಕ್ಬಿಡ್ತೀವಿ. ಆ ಅಭಿಪ್ರಾಯಗಳು ಕೆಟ್ಟ ಭಾಷೆಯಲ್ಲಿ ಇದ್ದಾಗ ಎಲ್ಲೋ ಒಂದು ಕಡೆ, ಇವಾಗ ನನಗೂ ಕೂಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿದಾಗಲೂ ಕೂಡ ಆಲ್ವೇಸ್ ವೆಲ್ಕಮ್, ಯಾರು ಬೇಕಾದ್ರೆ ಏನು ಬೇಕಾದ್ರೂ ಕಾಮೆಂಟ್ಸ್ ಕೊಡ್ತಾರೆ. ಆ ವ್ಯಕ್ತಿಯ ತಾಯಿಯನ್ನೋ ಅಥವಾ ಅಕ್ಕಂದರನ್ನೋ ಆ ಒಂದು ಕಾಮೆಂಟ್ ಒಳಗಡೆ ಸೇರಿಸಿ ಬೈಯೋ ರೀತಿ ಮಾಡಿದಾಗ ಖಂಡಿತವಾಗ್ಲೂ ಎಲ್ರಿಗೂ ಒಂಥರ ಮುಜುಗರ ಆಗುತ್ತೆ, ಬೇಜಾರಾಗುತ್ತೆ. ನಾವೇನಂತ ಹೇಳಿದೀವಿ, ಅವ್ರು ಏನು ಅರ್ಥಿಸ್ಕೊಂಡಿದ್ದಾರೋ, ಬೈಸ್ಕೊಳ್ಳೋದು ಯಾಕೆ ಈ ಥರ ಅಂತ ಹೇಳಿದಾಗ ಈ ಒಂದು ಪ್ರೊಟೆಕ್ಷನನ್ನು ತೊಗೊಳಕ್ಕೆ ಹೋಗಿದ್ದಾರೆ. ಎಲ್ಲಿಗೆ? ಪರಮೇಶ್ವರ್ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟು ಮತ್ತು ಮಹಿಳಾ ಆಯೋಗ ಕೂಡ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಯಾವುದೇ ಕಾಮೆಂಟ್ಸ್ಗಳು ಬರ್ತಾವೆ ಅವ್ರನ್ನೆಲ್ಲರೂ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ ಅಂತ. ಇವತ್ತು ರಮ್ಯಾ ಮೇಡಮ್ ಅತಿ ಗೌರವದಿಂದ ಅವರ ಒಂದು ಪವರ್ಸ್ನಲ್ಲಿ ಅವರು ಹೇಗೋ ಒಂದು ಮಹಿಳೆಗೆ ಈ ರೀತಿ ಒಂದು ಅವಮಾನ ಆಗುತ್ತೆ, ಕೆಟ್ಟ ಮಾತುಗಳು ಬಂದ್ಬಿಡ್ತವೆ ಅಂತ ಹೇಳಿ ಫಿಲ್ಮ್ ಚೇಂಬರ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಎಲ್ಲರೂ ಕೂಡ ಅವರಿಗೆ ಆಗಲೇ ಬೆಂಬಲವನ್ನು ಸೂಚಿಸಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ದರ್ಶನ್ ಹಾಗೂ ರಮ್ಯಾ ಅವರ ಫ್ಯಾನ್ಸ್ ಅವರ ಬಗ್ಗೆ ಇದು ಕಾನೂನಾತ್ಮಕವಾಗಿ ಏನು ಎಫೆಕ್ಟ್ ಆಗುತ್ತೆ ಸರ್ ಇದು? ಓಕೆ, ಒಳ್ಳೆ ಪ್ರಶ್ನೆ ಸರ್. ಈಗ ದರ್ಶನ್ ಅವರ ಪ್ರಕರಣ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿದೆ. ಈ ರೀತಿ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಪ್ರಕರಣವನ್ನು ನಡೆಸಬೇಕಂದಾಗ ಹಲವು ವಿಚಾರಗಳು ಆಚೆ ಬರ್ತವೆ. ಇನ್ನು ಏನು ಜಡ್ಜ್ಮೆಂಟ್ ಬಂದಿಲ್ಲ. ಇದ್ರ ಬಗ್ಗೆ ವಾಕ್ ಸ್ವಾತಂತ್ರ್ಯ ಅಂತ ನಮ್ಮ ಸಂವಿಧಾನದಲ್ಲಿ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಅವ್ರ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಆ ರೀತಿಯಾಗಿ ಎಲ್ಲೋ ಒಂದು ಕಡೆ ರಮ್ಯಾ ಅವರು ಅವರ ಒಂದು ಒಪಿನಿಯನ್ನನ್ನು ತಿರ್ಗಾ ಸಾಮಾಜಿಕ ಜಾಲತಾಣದಲ್ಲೇ ಕೊಟ್ಟಿರ್ತಾರೆ. ಟ್ವಿಟರ್ ಕೂಡ ಸಾಮಾಜಿಕ ಜಾಲತಾಣನೇ ಅಲ್ವಾ. ಇದನ್ನು ಕೊಟ್ಟ ತಕ್ಷಣವೇ ಆಬ್ವಿಯಸ್ಲಿ ದರ್ಶನ್ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೂ ಸಹ ಅವರ ಅಭಿಮಾನಿಗಳು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅವರ ಒಂದು ಏನು ರಿಪ್ಲೈಗಳಿದಾವೋ, ಅವರ ಒಂದು ಒಪಿನಿಯನ್ಗಳಿದಾವೋ ಅದನ್ನು ಕೊಡ್ತಾ ಇರುವಂಥದ್ದು ಕಾನೂನಾತ್ಮಕವಾಗಿದ್ದರೆ ಯಾವುದೂ ತಪ್ಪಾಗಲ್ಲ ಅಲ್ವಾ. ಕೊಡಲೇಬೇಕಾಗತ್ತೆ. ಯಾರಿಗಿಲ್ಲ ವಾಕ್ ಸ್ವಾತಂತ್ರ್ಯ? ಹೇಗೆ ರಮ್ಯಾ ಅವ್ರಿಗಿದೆಯೋ ಹಾಗೆ ಎಲ್ರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ. ಆದರೆ ಹೇಳ್ತಾ ಇರೋದೇನು ಅಂದರೆ ಭಾಷೆಯನ್ನು ಬಳಸಬೇಕಂದಾಗ ಕೆಲವು ರೀತಿ ನೀತಿಗಳು ಇರ್ತವೆ. ಆ ರೀತಿಯನ್ನು ಬಳಸಿದ್ರೆ ಯಾವುದು ಕೂಡ ಅಡಚಣೆ ಆಗಲ್ಲ. ಹೌದು, ನಾನು ಕೂಡ ಅಗೇನ್ಸ್ಟ್ ಯಾವುದೇ ಒಂದು ಅವಾಚ್ಯ ಶಬ್ದಗಳಿಂದ ನೀವು ನಿಂದನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಕುಂತ್ಕೊಂಡು ಏನೋ ಒಂದು ಅಭಿಪ್ರಾಯಗಳನ್ನ ಹಾಕ್ಬಿಡ್ತೀವಿ. ಆ ಅಭಿಪ್ರಾಯಗಳು ಕೆಟ್ಟ ಭಾಷೆಯಲ್ಲಿ ಇದ್ದಾಗ ಎಲ್ಲೋ ಒಂದು ಕಡೆ, ಇವಾಗ ನನಗೂ ಕೂಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿದಾಗಲೂ ಕೂಡ ಆಲ್ವೇಸ್ ವೆಲ್ಕಮ್, ಯಾರು ಬೇಕಾದ್ರೆ ಏನು ಬೇಕಾದ್ರೂ ಕಾಮೆಂಟ್ಸ್ ಕೊಡ್ತಾರೆ. ಕೊಡಲಿ, ಏನು ತೊಂದರೆ ಇಲ್ಲ. ಅವರ ಅಭಿಪ್ರಾಯ, ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡೋಣ, ಗೌರವ ಕೊಡೋಣ. ಹಾಗೆ ಆದರೆ ಎಲ್ಲೋ ಒಂದು ಕಡೆ ಆ ವ್ಯಕ್ತಿಯ ತಾಯಿಯನ್ನೋ ಅಥವಾ ಅಕ್ಕಂದರನ್ನೋ ಆ ಒಂದು ಕಾಮೆಂಟ್ ಒಳಗಡೆ ಸೇರಿಸಿ ಬೈಯೋ ರೀತಿ ಮಾಡಿದಾಗ ಖಂಡಿತವಾಗ್ಲೂ ಎಲ್ರಿಗೂ ಒಂಥರ ಮುಜುಗರ ಆಗುತ್ತೆ, ಬೇಜಾರಾಗುತ್ತೆ. ನಾವೇನಂತ ಹೇಳಿದೀವಿ, ಅವ್ರು ಏನು ಅರ್ಥಿಸ್ಕೊಂಡಿದ್ದಾರೋ, ಬೈಸ್ಕೊಳ್ಳೋದು ಯಾಕೆ ಈ ಥರ ಅಂತ ಹೇಳಿದಾಗ ಈ ಒಂದು ಪ್ರೊಟೆಕ್ಷನನ್ನು ತೊಗೊಳಕ್ಕೆ ಹೋಗಿದ್ದಾರೆ. ಎಲ್ಲಿಗೆ? ಪರಮೇಶ್ವರ್ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟು ಮತ್ತು ಮಹಿಳಾ ಆಯೋಗ ಕೂಡ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಯಾವುದೇ ಕಾಮೆಂಟ್ಸ್ಗಳು ಬರ್ತಾವೆ ಅವ್ರನ್ನೆಲ್ಲರೂ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ ಅಂತ. ಹೌದು, ಕಾನೂನಲ್ಲಿ ಆ ಕ್ರಮ ತಗೋಬೋದು. ನಾನು ಹೇಳೋದೇನು ಅಂದರೆ ಸ್ಟಾರ್ ವಾರ್ ಅಂತ ಇದೆಯಲ್ಲ, ಇರಲಿ ಬಿಡಿ, ಸ್ಟಾರ್ ವಾರ್ ಯಾಕಿಲ್ಲ? ಸ್ಟಾರ್ ವಾರ್ ಅಂತ ಏನಕ್ಕೆ ಹೇಳ್ಕೊಳ್ಳೋಣ ಇದನ್ನ. ಇವಾಗ ಆ ಸ್ಟಾರ್ ವಾರ್ ಇಲ್ಲ ಅಂದರೆ ಇನ್ನೇನು, ಮತ್ತೆ ಸಿನಿಮಾದವ್ರಿಗೆ ಇನ್ನೇನಿರುತ್ತೆ? ಬರೀ ಅಭಿಮಾನಿಗಳ ಯುದ್ಧ ಏನಿರ್ತಾವಲ್ಲ ಅದನ್ನು ನಾನು ಮನಸ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಅದು ಒಳ್ಳೆಯ ಭಾಷೆಯಲ್ಲಿ ತೋರಿಸಿದಾಗ ಮಾತ್ರ ಮಾಡಬೇಕು. ಅವೆಲ್ಲ ಇದ್ರೇ ಒಂದು ಸಮಾಜದಲ್ಲಿ ಏನೋ ಒಂದು ಇರ್ತವೆ. ಯಾಕೆಂದರೆ ಈಗ ಒಬ್ಬ ಅಭಿಮಾನಿ ತನ್ನ ಇನ್ನೊಂದು
ಅವನು ಯಾರನ್ನ ಆರಾಧಿಸ್ತಾನೋ ಆತನ ಬಗ್ಗೆ ಅವನಿಗೆ ಇರುವಂಥ ಒಲವನ್ನು ಅವನೆಲ್ಲಿ ವ್ಯಕ್ತಪಡಿಸ್ಬೇಕು? ಮನೆ ಹತ್ರ ಏನು ಬರ್ತಡೇ ಒಂದ್ಸಲಿ ಹೋಗೋಕ್ಕಾಗತ್ತಾ? ಆಗಲ್ಲ. ನಾನು ಇಂಥವ್ರ ಜೊತೆ ಇದ್ದೀನಿ ಅಂತ ಹೇಳುವಂಥದ್ದನ್ನು ಅದರ ಸಾಮಾಜಿಕ ಜಾಲತಾಣದಲ್ಲೇ ಅವ್ನು ವ್ಯಕ್ತಪಡಿಸ್ಬೇಕು. ಇನ್ಯಾರು ನ್ಯೂಸ್ ಚಾನಲ್ಸ್ಗಳು ಹೋಗಿ ಅವ್ನು ವ್ಯಕ್ತಪಡಿಸ್ತಾನೆ? ಅವ್ನ ಗುರುತೆಲ್ಲಿ ಸಿಗುತ್ತೆ? ಹಾಗಾಗಿ ಮಾಡಲಿ, ಬಟ್ ಎಲ್ಲೋ ಒಂದು ಕಡೆ ನಿಯಮಿತೆಯಿಂದ ಒಂದು ಒಳ್ಳೆಯ ಭಾಷೆಯಲ್ಲಿ ಒಳ್ಳೆಯ ಒಂದು ಆಸಕ್ತಿನ ಇಟ್ಕೊಂಡು ಭಾಷೆಗಳನ್ನ ಯೂಸ್ ಮಾಡಬೇಕಂದಾಗ ಒಳ್ಳೆ ಯಾರಿಗೂ ಕೂಡ ತೊಂದರೆ ಆಗದ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ನೋಡಿ, ಇನ್ನೊಂದು ನಾನು ರಾಜ್ಯ ಸರ್ಕಾರಕ್ಕೆ ಇನ್ನೊಂದು ಹೇಳ್ತೀನಿ. ಇವತ್ತು ರಮ್ಯಾ ಮೇಡಮ್ ಅತಿ ಗೌರವದಿಂದ ಅವರ ಒಂದು ಪವರ್ಸ್ನಲ್ಲಿ ಅವರು ಹೇಗೋ ಒಂದು ಮಹಿಳೆಗೆ ಈ ರೀತಿ ಒಂದು ಅವಮಾನ ಆಗುತ್ತೆ, ಕೆಟ್ಟ ಮಾತುಗಳು ಬಂದ್ಬಿಡ್ತವೆ ಅಂತ ಹೇಳಿ ಫಿಲ್ಮ್ ಚೇಂಬರ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಎಲ್ಲರೂ ಕೂಡ ಅವರಿಗೆ ಆಗಲೇ ಬೆಂಬಲವನ್ನು ಸೂಚಿಸಿದ್ದಾರೆ. ಅದೇ ರೀತಿ ಹಲವಾರು ಮಹಿಳೆಯರಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ. ಸಿನಿಮಾ ನಟರೇ ಇರ್ಬೋದು, ಪೊಲೀಸ್ ಆಫೀಸರ್ಗಳು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಯಾರೋ ಅವ್ರಿಗೆಲ್ರಿಗೂ ಕೂಡ ಕೆಟ್ಟದಾಗಿ ಬಂದಾಗ ಈ ಸರ್ಕಾರ ಯಾಕೆ ಇದೇ ರೀತಿ ಕ್ರಮವನ್ನು ತಗೊಳ್ಳೋದು? ಅಲ್ಲೂ ಕೂಡ ಹೇಳಿಟ್ಟಿನ ಅಂದರೆ, ನೀವು ಯಾರಿಗೇ ಒಬ್ರಿಗೆ ಪ್ರೊಟೆಕ್ಷನ್ ಕೊಟ್ಟಾಗಲೂ ಕೂಡ ಆ ಪ್ರೊಟೆಕ್ಷನ್ನು ಹೆಸರಿರುವಂಥವ್ರಿಗೆ VIP ಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಇವೆಲ್ಲವೂ ಕೂಡ ಎಲ್ರಿಗೂ ಆಗಬೇಕು. ಹಾಗಾದರೆ ರಮ್ಯವ್ರೊಬ್ರಿಗೇನಾ ಗೌರವ? ಇನ್ಯಾರಿಗೂ ಗೌರವ ಇಲ್ವಾ? ಹೌದು, ರಮ್ಯವ್ರಿಗೆ ನೀವು ಕೊಡ್ತಿರೋದು ಭಾರಿ ಸಂತೋಷ. ಅದೇ ರೀತಿ ರಮ್ಯವ್ರಿಗೆ ನೀವು ಕೊಟ್ಟಿರುವಂಥ ಪ್ರೊಟೆಕ್ಷನನ್ನೇ ಕಾನೂನು ಮಾಡಿ, ಯಾರಿಗೂ ಕೂಡ ಆಗಬಾರ್ದು ಈ ರೀತಿ ಅನ್ನೋದನ್ನ ಕಾನೂನು ಮಾಡಿ. ಇಲ್ಲಾಂದರೆ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡಿ. ಒಬ್ಬರನ್ನ ಪ್ರೊಟೆಕ್ಟ್ ಮಾಡಿ ಇನ್ನು 100 ಜನ ಬಿಡುವಂಥದ್ದು ನೆಸಿಟಿ ಇಲ್ಲ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ಬರೀ ದರ್ಶನ್ ಅಭಿಮಾನಿಗಳು ಮಾತ್ರ ಕೆಟ್ಟ ಶಬ್ದಗಳನ್ನ ಯೂಸ್ ಮಾಡ್ತಾರೆ ಅನ್ನೋದು ತಮ್ಮ ಭ್ರಮೆ. ಆ ರೀತಿ ದಯವಿಟ್ಟು ಯಾರನ್ನೂ ಆ ರೀತಿ ಪ್ರೊಟೆಕ್ಟ್ ಮಾಡಬೇಡಿ. ದರ್ಶನ್ ಅಭಿಮಾನಿಗಳು ಕೆಟ್ಟ ಪದಗಳು ಯಾರಿಲ್ಲ ರೀ, ಸಾಮಾನ್ಯ ಜನ ಯಾರು ಅಭಿಮಾನಿ ಆಗಿಲ್ಲ ಆದರೂ ಕೂಡ ಅವನು ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ. ಯಾಕೆ ಯಾವಾಗಲೂ ಶೀಲ್ಡ್ ಹಾಕ್ಬಿಡ್ತೀರಿ? ಯಾವುದೋ ಒಂದು ಕುರಿ ಕೆಳಗಡೆ ಬಿದ್ದಿರುತ್ತೆ, ಯಾಕೆ ಎಲ್ಲರೂ ಕಲ್ಲೆಸಿತೀರಿ? ದಯಮಾಡಿ ತಾವು ಅದನ್ನು ತಿಳಿಸಿ ಸಮಾಜಕ್ಕೆ. ಬರೀ ಅವರೊಬ್ಬರೇ ಅಲ್ಲ, ಯಾರೇ ಮಾಡಿದ್ರು ಕೂಡ, ದರ್ಶನ್ ಅಭಿಮಾನಿಗಳು ಬಿಟ್ಟು ಇನ್ನು ಯಾವ ಅಭಿಮಾನಿಗಳು ಮಾಡಿದ್ರು ಕೂಡ ಕೆಟ್ಟ ಪದಗಳನ್ನ ಯೂಸ್ ಮಾಡೋಂಗಿಲ್ಲ. ಹಾಗಾದರೆ ಇವಾಗ ರಮ್ಯಾ ಅವರ ಅಭಿಮಾನಿಗಳು ಇದ್ದಾರೆ ಅಂತ ಅನ್ಕೊಳ್ಳೋಣ, ಇದ್ದಾರೆ. ಹಾಗಾದರೆ ಅವ್ರು ಯಾರು ಕೂಡ ಪದಗಳನ್ನ ಯೂಸ್ ಮಾಡಲ್ವಾ? ಅವ್ರ ಮೇಲೆ ಕ್ರಮ ತಗೊಂತೀರಿ ಅಲ್ವಾ? ಸೊ ಕ್ರಮ ಅನ್ನೋಂಥ ಬಂದಾಗ ನ್ಯೂಟ್ರಲ್ ಆಗಿರಬೇಕು. ದಟ್ ಈಸ್ ಲಾ. ಅದು ಬಿಟ್ಟು ನಾನು ಒಬ್ರಿಗೆ ಶೀಲ್ಡ್ ಹಾಕ್ತೀವಿ, ಒಬ್ಬರನ್ನ ನಾವು ಏನೋ ಇದು ಮಾಡಿಸ್ತೀವಿ, ಪುಸ್ಲಾಯಿಸ್ತೀವಿ, ಅಥವಾ ಒಬ್ರಿಗೆ ಪ್ರೊಟೆಕ್ಷನ್ ಮಾಡ್ತೀವಿ. ಎಲ್ಲ ಮಹಿಳೆಯರಿಗೂ ಕೊಡಿ ಸರ್. ಬರೀ ಮಹಿಳೆಯರಿಗೆ ಮಾತ್ರ ಅಲ್ಲ, ಯಾರ್ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಏನೋ ಒಂದು ಮಾಡೋಕ್ಕೆ ಬರ್ತಾರೋ, ಒಂದು ಪ್ರಯೋಗ ಮಾಡೋಕ್ಕೆ ಬರ್ತಾರೆ, ದಯವಿಟ್ಟು ಬೆನ್ನು ತಟ್ಟೋಣ. ಅದರಲ್ಲೇನಿದೆ, ಅವ್ರಿಗೇನಾದ್ರೂ ಆದರೂ ಕೂಡ ಅವ್ರಿಗೂ ಕೂಡ ನಾವು ಒಂದು ಈ ರೀತಿಯ ಕಾನೂನನ್ನು ನಾವು ಕೊಟ್ಟಿರ್ತೀವಿ. ಹಾಗಾದರೆ ಏನು ಟಾಸ್ಕ್ ಫೋರ್ಸ್ ಮಾಡಿದ್ದೀರಾ? ರಮ್ಯಾ ಅವ್ರ ಅಕೌಂಟ್ ಮಾತ್ರ ನೀವು ವಾಚ್ ಮಾಡೋದು, ಅದ್ರ ಬಗ್ಗೆ ಮಾತ್ರ ಬಂದ್ ಮಾಡುವಂಥದ್ದು. ಇವತ್ತು ಒಂದೊಂದು ಮನೆಯಲ್ಲಿ 4 ಜನ ಇದ್ದರೆ 8 ಟ್ವಿಟರ್ ಅಕೌಂಟ್ಸ್ಗಳು ಇರ್ತವೆ ಸರ್, ಫೇಸ್ಬುಕ್ ಅಕೌಂಟ್ಸ್ಗಳು ಇರ್ತವೆ ಒಬ್ಬೊಬ್ಬ ವ್ಯಕ್ತಿಗಳಿಗೆ. ಅವರೆಲ್ಲರೂ ಕೂಡ ತಮಗೆ ವಾಚ್ ಮಾಡೋ ಶಕ್ತಿ, ಆ ಒಂದು ಏನು ಕೆಪಾಸಿಟಿ ಅನ್ನೋ ತಪ್ಪಾಗಲ್ಲ, ಆ ಸೌಲಭ್ಯಗಳು ತಮಗಿದ್ರೆ ದಯಮಾಡಿ ಎಲ್ಲರದನ್ನು ಮಾಡಿ. ಮತ್ತು ಇನ್ನೂ ಒಂದು ನಾನು ಬಹಳ ಮುಖ್ಯವಾದ ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ದರ್ಶನ್ ಅವ್ರ ಕೇಸಿಗೆ ಬರೋಣ. ಮತ್ತೆ ದರ್ಶನ್ ಅವ್ರ ಕೇಸನ್ನು ಸುಪ್ರೀಂ ಕೋರ್ಟು ಬೇರೆ ರೀತಿ ನೋಡ್ತಾ ಇದೆ. ಆ ರೀತಿ ನೋಡಿದಾಗ, ಅಂದರೆ ಇಲ್ಲಿನ ಹೈಕೋರ್ಟಿನ ಮೇಲ್ಮನವಿಯಲ್ಲಿ ಬೇರೆ ರೀತಿ ನೋಡಿದಾಗ, ಆ ಒಂದು ಆದೇಶವನ್ನು ಕಾಯ್ದು ಕೂಡ ಇರಿಸಿದ್ದಾರೆ. ಇನ್ನೊಂದು ವಾರದಲ್ಲಿ 3 ದಿನದಲ್ಲಿ ಬಂದ್ಬಿಡುತ್ತೆ. ಆ ಆದೇಶ ಯಾಕೆ ಈ ರೀತಿ ಅಂದರೆ ಬೇರೆ ರೀತಿ ಬರ್ತದೆ ಅಂತ ಹೇಳಿದ್ರೆ, ಒಂದು, ನಾವು ಕರ್ನಾಟಕದಲ್ಲಿ ಏನು ದರ್ಶನ್ ಅಂತ ಒಂದು ಹೆಸರನ್ನು ನಾವು ಇಟ್ಕೊಂಡು, ಅಥವಾ ಬೇರೆ ರೀತಿ ದರ್ಶನ್ ಅವರ ಪ್ರಕರಣ ಅಂತಲೇ ನೋಡಿಕೊಂಡು, ಅಥವಾ ಶೆಟ್ ಪ್ರಕರಣ ಅಂತ ಗುರುತಿಸಿದೀವೋ, ಅದು ಸುಪ್ರೀಂ ಕೋರ್ಟಲ್ಲಿ ಆ ರೀತಿ ಗುರುತಿಸ್ತಾ ಇಲ್ಲ. ಇದು ಒಂದು ಬ್ರೂಟಲ್ ಕೇಸ್. ಈ ಒಂದು ಕೇಸ್ನಲ್ಲಿ ಈ ರೀತಿ ಇಷ್ಟು ಬೇಗ ಜಾಮೀನು ಯಾವ ರೀತಿ ಆಯಿತು ಅನ್ನೋವಂಥದ್ದನ್ನು ಸೂಕ್ಷ್ಮ ವಿಷಯದಲ್ಲಿ ನೋಡ್ತಾ ಇದ್ದೇವೆ. ನಾನು ಯಾವಾಗಲೂ ಕೂಡ ನಾನು ಒಬ್ಬ ವಕೀಲನಾಗಿ ಅತಿ ಗೌರವದಿಂದ ಸರ್ವೋಚ್ಚ ನ್ಯಾಯಾಲಯವನ್ನು ಯಾವಾಗಲೂ ಅಪೀಲ್ ಹೋದಾಗ, ರಿವ್ಯೂ ಹೋದಾಗ ಥರ್ಡ್ ಅಂಪೈರ್ ಅಂತ ಕರಿತೀನಿ ನಾನು. ಯಾಕೆಂದರೆ ಒಂದು ವಿಷಯವನ್ನು ತುಂಬ ಸೂಕ್ಷ್ಮದಿಂದ ವಿಚಾರ ಮಾಡಿ 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 ನೋಡಿ, ಅದನ್ನು ರಿಪ್ಲೈ ಮಾಡಿ ನೋಡಿ ಅದು ಆದೇಶವನ್ನು ಕೊಡುತ್ತೆ. ಅದು ಅತಿ ವೇಗವಾಗಿ ಕೊಡುತ್ತೆ. ಸೊ ಹಾಗಾಗಿ ಆ ಆದೇಶ ಏನೇ ಬಂದರೂ ಕೂಡ ಎಲ್ಲರೂ ಕೂಡ ನಾವೊಂದು ಅಕ್ಸೆಪ್ಟ್ ಮಾಡ್ಕೊಬೇಕಾಗತ್ತೆ, ಯಾಕಂದರೆ ಅದು ಸರಿ ಇದೆ ಅಂತ ಹೇಳಿ. ಸೊ ಹಾಗಾಗಿ ಅವರವರ ಅಭಿಪ್ರಾಯಗಳನ್ನ ಅವರು ವ್ಯಕ್ತಪಡಿಸಿದಾಗ ದಯಮಾಡಿ ಒಳ್ಳೆಯ ವಿಷಯ ಬಗ್ಗೆ ಒಳ್ಳೆಯ ಮಾತುಗಳಲ್ಲಿ ತಮ್ಮ ಅನುಭವನೋ ಅಥವಾ ತಮ್ಮ ಅಭಿಪ್ರಾಯವನ್ನು
ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿ. ಸೋಷಿಯಲ್ ಮೀಡಿಯಾ ಜಾಲತಾಣ ಯಾವತ್ತೂ ಕೂಡ ಕೆಟ್ಟದಲ್ಲ. ಇವತ್ತು ಯಾರೋ ಒಬ್ರಿಗೆ ಏನೋ ಆಗಿದೆ ಅಂದರೆ ಇದೇ ಸೋಷಿಯಲ್ ಮೀಡಿಯಾ ನ್ಯಾಯ ಕೊಟ್ಟಿದೆ, ಇದೇ ಸೋಷಿಯಲ್ ಮೀಡಿಯಾ ಪ್ರೊಟೆಕ್ಟ್ ಮಾಡಿದೆ, ಇದೇ ಸೋಷಿಯಲ್ ಮೀಡಿಯಾವನ್ನು ಅಳವಡಿಸ್ಕೊಂಡು ಇವತ್ತು ಎಲ್ಲರೂ ಸಚಿವರಾಗಿದ್ದೀರಿ. ಅದನ್ನು ಮರಿಬೇಡಿ. ಹಾಗಾಗಿ ಎಲ್ರಿಗೂ ಕೂಡ ಒಂದೊಂದು ರೀತಿಯ ಗೌರವವನ್ನು ಕೊಡಬೇಕಾಗತ್ತೆ. ಸೋಷಿಯಲ್ ಮೀಡಿಯಾ ಯಾವತ್ತೂ ತಪ್ಪಲ್ಲ. ಅದು ಎಷ್ಟೋ ಜನಕ್ಕೆ ಅನ್ನನೂ ಕೂಡ ಕೊಡ್ತಾಯಿದೆ ಸರ್. ಅದನ್ನು ನಾನು ಹೇಳಕ್ಕೆ ಮಿಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಎಷ್ಟೋ ನೀವು ಸರ್ಕಾರದವರು ಎಷ್ಟೋ ಜನಕ್ಕೆ ಕೆಲಸ ಕೊಡೋಕ್ಕಾಗಿಲ್ಲ ಯುವಕರುಗಳಿಗೆ. ಇವತ್ತು ಆ ಯುವಕರುಗಳು ಎಷ್ಟೋ ಮನೆಗಳು ಕಟ್ಕೊಂಡು ಎಷ್ಟೋ ಚೆನ್ನಾಗಿ ಅನ್ನ ಹುಟ್ಟಿಸ್ಕೊಂಡು ತನ್ನ ತಂದೆ ತಾಯಿಗಳನ್ನ ತನ್ನ ಅಕ್ಕ ತಂಗಿಯರುಗಳು ಮದುವೆ ಮಾಡಿದ್ದಾರೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಸಡನ್ನಾಗಿ ಬ್ಯಾನ್ ಮಾಡಿಬಿಡೋದು, ಅವ್ರ ಜೀವನಗಳನ್ನ ಹಾಳು ಮಾಡೋದು, ಇದು ಯಾವುದೇ ರೀತಿ ಬೇಡ. ದಯಮಾಡಿ ಗೌರವ ಕೊಡೋಣ. ಹಾಗೆ ಇವೆರಡು ಸ್ಟಾರ್ ವಾರ್ ಅತಿ ಗೌರವದಿಂದ ನಡೆದ್ರೆ ನೋಡೋಕ್ಕೆ ಸಂತೋಷವೇ, ಏನು ತಪ್ಪಿದೆ? ಇಂಡಿಯಾ ಪಾಕಿಸ್ತಾನ ವಾರ್ ಅಂದರೆ ಕುಂತ್ಕೊಂಡು ನೋಡ್ತಿರ್ಲ್ವ ಹಗಲು ರಾತ್ರಿ? ಅದೇ ರೀತಿ ಏನು ಮಾಡೋಕ್ಕಾಗಲ್ಲ. ಯುದ್ಧ ಆದ್ರೇ ಅದು ಅವ್ರ ಅಭಿಪ್ರಾಯ ಇವ್ರ ಅಭಿಪ್ರಾಯ ನೋಡುವಂಥದ್ದು ಏನು ತಪ್ಪಿಲ್ಲ. ಅಭಿಪ್ರಾಯ ಯಾವತ್ತು ನನಗೊಂದು ಅನುಭವ ನನಗೇನಂತ ಹೇಳಿಸುತ್ತೆ ಅಂದರೆ, ಇವತ್ತು ಅವನು ಪವರ್ಫುಲ್ಲು ಇವನು ಪವರ್ಫುಲ್ ಅಂತ ನಾವು ಹೇಳ್ತೀವಿ ಗೊತ್ತಾ? ಅದು ದುಡ್ಡಿನಿಂದ ಅಲ್ಲ. ಯಾರ ಹಿಂದೆ ಎಷ್ಟು ಜನ ಇದ್ದಾರೋ ಅದೇ ಪವರ್ಫುಲ್. ಸೊ ಆ ಪವರ್ನ ಒಂದು ಸಾಮೂಹಿಕ ಜಾಲತಾಣದಲ್ಲಿ ತೋರಿಸ್ತಾ ಇದ್ರೆ ನೋಡೋಕ್ಕೆ ಏನು ತಪ್ಪೇನಾಗುತ್ತೆ ನೋಡೋಣ. ಬಟ್ ಗೌರವದಿಂದ, ಅತಿ ಗೌರವದಿಂದ ನೋಡೋಣ ಅಂತ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ.